First, see the problem. Nirmal Stores Bangalore is having branch at Kolar. Goods are supplied to the branch at the cost price. Branch is instructed to send all the cash daily to the head office. All the expense of the branch are paid by the head office except petty expense which are met by the branch manager. From the following particulars, prepare a branch account in the books of Nirmal Stores Bangalore. So these are the information given already what we knows. ಅಂದರೆ ಇಲ್ಲಿ ಹೆಡ್ ಆಫೀಸ್ ಎಲ್ಲ ಎಕ್ಸ್ಪೆನ್ಸನ್ನು ಕೊಡುತ್ತೆ ಮತ್ತು ಇನ್ಕಮ್ ಬಂದಿರೋದನ್ನು ಹೆಡ್ ಆಫೀಸಿಗೆ ಕೊಡಬೇಕು. ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸ್ ಮಾತ್ರ ಬ್ರಾಂಚ್ನವರು ಖರ್ಚು ಮಾಡ್ತಾರೆ. ಸೊ ನಮಗೆ ಕೊನೆ ದೇ ಆರ್ ಆಸ್ಕ್ಡ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್, ಕೋಲಾರ್ ಬ್ರಾಂಚ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಹೆಡ್ ಆಫೀಸ್ ಆರ್ ನಿರ್ಮಲ್ ಸ್ಟೋರ್ಸ್. ಇಲ್ಲಿ 2 ಅಕೌಂಟನ್ನು ನಾವು ಮಾಡ್ತೀವಿ. ಒಂದು ಟೋಟಲ್ ಡೆಟಾರ್ಸ್ ಅಕೌಂಟು, ಇನ್ನೊಂದು ಬ್ರಾಂಚ್ ಅಕೌಂಟು. ನೋಡಿ, ಇನ್ ದಿ ಬುಕ್ಸ್ ಆಫ್ ಹೆಡ್ ಆಫೀಸ್ ಕೋಲಾರ್ ಬ್ರಾಂಚ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st March 2015 ಅಂತ ಇದೆ. ನಾನು ಬ್ರಾಂಚ್ ಅಕೌಂಟ್ ಫಾರ್ಮೇಟ್ ಕೊಟ್ಟಿದ್ದೀನಿ. 4 ಐಟಮ್ಮು ಬರೋದು. ಡೆಬಿಟ್ ಸೈಡ್ 4 ಐಟಮು, ಕ್ರೆಡಿಟ್ ಸೈಡ್ 4 ಐಟಮು. ಸೊ ಡೆಬಿಟ್ ಸೈಡ್ 4 ಐಟಮು. ಫಸ್ಟ್ ಒನ್ ಯಾವುದು ಅಂದರೆ ಓಪನಿಂಗ್ ಅಸೆಟ್ಸು, ಕ್ಲೋಸಿಂಗ್ ಅಸೆಟ್ಸು, ಆಮೇಲೆ ಗೂಡ್ಸ್ ಸೆಂಟು, ಗೂಡ್ಸ್ ರಿಟರ್ನ್ ಈ ಕಡೆ, ಆಮೇಲೆ ಟು ಬ್ಯಾಂಕು ಅಂದರೆ ಎಕ್ಸ್ಪೆನ್ಸ್ ಆಫ್ ದ ಬ್ರಾಂಚು, ಈ ಕಡೆ ಬೈ ಬ್ರಾಂಚು, ಟು ಇನ್ಕಮ್ಸ್ ಆಫ್ ದ ಬ್ರಾಂಚು, ಈ ಕಡೆ ಕ್ಲೋಸಿಂಗ್ ಲಯಬಿಲಿಟೀಸು, ಈ ಕಡೆ ಕ್ಲೋಸಿಂಗ್ ಅಸೆಟ್ಸು. 4 ಐಟಮು ಬರ್ತಕ್ಕಂಥದ್ದು. ಆಮೇಲೆ ಟೋಟಲ್ ಡೆಟಾರ್ಸ್ ಅಕೌಂಟು ನಾನು ಕೊಟ್ಟಿದ್ದೀನಿ ಫಾರ್ಮೇಟು. ಅದರಲ್ಲಿ ನೋಡಿ, ಈಗ ಒಂದೊಂದೇ ಐಟಮ್ ತಗೊಳ್ಳಿ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿ. ಸ್ಟಾಕ್ ಆನ್ 1/4/2014 ಅಂದರೆ ಓಪನಿಂಗು. ಈ ಡೇಟಲ್ಲಿ ಇರೋದೆಲ್ಲನೂ ಇವೆಲ್ಲ ಸ್ಟಾಕೇನೇ ಬರುತ್ತೆ. 1/4 ಇರೋದ್ರಲ್ಲಿ ಬರೋದೆಲ್ಲ ಓಪನಿಂಗು. ಸೊ ಏನೇನು ನಾವು ಫಸ್ಟು ಬ್ರಾಂಚ್ ಅಕೌಂಟಲ್ಲಿ ಓಪನಿಂಗ್ ಅಸೆಟ್ಸ್ ತಗೊಳ್ತೀವಿ. ನೋಡಿ, ಸ್ಟಾಕು ಅಸೆಟ್ ಆಗುತ್ತೆ, ಸನ್ರಿ ಡೆಟಾರ್ಸು, ಕ್ಯಾಶ್ ಇನ್ ಹ್ಯಾಂಡು, ಆಮೇಲೆ ಫರ್ನಿಚರ್ ಆನ್ 1/4. ಇದೆಲ್ಲ ಈ 4 ಐಟಮು ಸಹ ಓಪನಿಂಗ್ ಅಸೆಟ್ಸು. ಓಪನಿಂಗ್ ಬ್ರಾಂಚ್ ಅಕೌಂಟಲ್ಲಿ ಎಲ್ಲ ಡೆಬಿಟ್ ಸೈಡಲ್ಲಿ ಬರುತ್ತೆ. ಆಮೇಲೆ ಇದು ಓಪನಿಂಗ್ ಡೆಟಾರ್ಸು ಬ್ಯಾಲೆನ್ಸ್ ಆಗಿ ಬರುತ್ತೆ ಡೆಟಾರ್ಸ್ ಅಕೌಂಟಲ್ಲಿ. ನೋಡಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನು ಇಲ್ಲಿ 9,000 ಇದೆ, ಇಲ್ಲೂ ಸಹ ಇದು 9,000 ಇದೆ. ಡೆಟಾರ್ಸ್ ಅಕೌಂಟಲ್ಲೂ ಬರುತ್ತೆ ಮತ್ತು ಇದರಲ್ಲೂ ಬರುತ್ತೆ, ಅದು ಓಪನಿಂಗ್ ಆಗೋಯ್ತು. ಆಮೇಲೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಇದೆ, ಗೂಡ್ಸ್ ಬ್ರಾಂಚಿಗೆ ಕಳಿಸಿರೋದು. ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ, ಅದು 2ನೇ ಐಟಮು ನಮಗೆ ಗೊತ್ತಿದೆ. ಗೂಡ್ಸ್ ಸೆಂಟ್ ಟು ಬ್ರಾಂಚು 85,000. ಆಮೇಲೆ ಟು ಬ್ಯಾಂಕ್ ಅಕೌಂಟು, ಇದು ಏನು ಅಂದರೆ ಎಕ್ಸ್ಪೆನ್ಸ್ ಆಫ್ ದ ಬ್ರಾಂಚ್. ನೋಡಿ, ಇಲ್ಲಿ ಎಕ್ಸ್ಪೆನ್ಸ್ ಪೇಯ್ಡ್ ಬೈ ದಿ ಹೆಡ್ ಆಫೀಸ್. ಎಕ್ಸ್ಪೆನ್ಸು ಇವೆಲ್ಲ ಎಕ್ಸ್ಪೆನ್ಸನ್ನು ಕೊಟ್ಟಿದೆ. 3 ಎಕ್ಸ್ಪೆನ್ಸನ್ನು ನಾವಿಲ್ಲಿ ತಗೊಳ್ತೀವಿ, ಡೆಬಿಟ್ ಸೈಡಲ್ಲಿ ತಗೊಳ್ತೀವಿ 3 ಎಕ್ಸ್ಪೆನ್ಸನ್ನು. ಸೊ 3 ಎಕ್ಸ್ಪೆನ್ಸು ಇಲ್ಲಿ ಡೆಬಿಟ್ ಸೈಡಲ್ಲಿ ಬಂದಿದೆ. ನೆಕ್ಸ್ಟ್ ಇಲ್ಲಿ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್. ಗೂಡ್ಸ್ ರಿಟರ್ನ್ ಈ ಕಡೆ ಕ್ರೆಡಿಟ್ ಸೈಡ್ ಬರುತ್ತೆ, ಅದು ಸಹ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತಲೇ ಬರುತ್ತೀವಿ, ಅದನ್ನು ಇಲ್ಲಿ ತಗೊತೀವಿ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ಡ್ ಬೈ ಡೆಟಾರ್ಸ್ ಅಂದರೆ ಸೇಲ್ಸ್ ರಿಟರ್ನ್. ಗೂಡ್ಸ್ ರಿಟರ್ನ್ಡ್ ಬೈ ಡೆಟಾರ್ಸು ಅದು ಸೇಲ್ಸ್ ರಿಟರ್ನ್ ಅಂತ ನಿಮ್ಮ ಇದರಲ್ಲಿ ಕೊಟ್ಟಿದ್ದೀನಿ ನೋಡಿ, ಅದು ಇಲ್ಲಿ ಬರುತ್ತೆ. ಗೂಡ್ಸ್ ರಿಟರ್ನ್ಡ್ ಬೈ ದಿ ಡೆಟಾರ್ಸು ಇದು ಸೇಲ್ಸ್ ರಿಟರ್ನ್ ಆಗುತ್ತೆ, ಇದು ಇಲ್ಲಿ ಬರುತ್ತೆ. ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಅಂದರೆ ಇಲ್ಲಿ ಬರುತ್ತೆ. ಗೂಡ್ಸ್ ರಿಟರ್ನ್ ಫ್ರಮ್ ಡೆಟಾರ್ಸ್ ಅಂದರೆ ಇಲ್ಲಿ ಡೆಟಾರ್ಸ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ಯಾಶ್ ಸೇಲ್ಸು, ಕ್ರೆಡಿಟ್ ಸೇಲ್ಸು ಎರಡೂ ಇದೆ. ಕ್ಯಾಶ್ ಸೇಲ್ಸು ಇಲ್ಲಿ ನಾವು ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸು ಮತ್ತು ಕ್ಯಾಶ್ ಸೇಲ್ಸು ಎರಡೂ ಸೇರಿಸಿ ನಾವು ಹೆಡ್ ಆಫೀಸಿಗೆ ಕೊಡ್ತೀವಿ. ಅದು ಡೆಟಾರ್ಸ್ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ ಅಂತೇಳಿ ಬರುತ್ತೆ ನೋಡಿ. ಬ್ಯಾಂಕ್ ಅಕೌಂಟ್ ಇಲ್ಲಿದೆ, ಬ್ಯಾಂಕ್ ಅಕೌಂಟು. ಇದು ಕ್ಯಾಶ್ ಸೇಲ್ಸು 50,000. ಆಮೇಲೆ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್ ಇವೆರಡೂ ಸೇರಿಸಿ ಹೆಡ್ ಆಫೀಸಿಗೆ ಕೊಡ್ತೀವಿ 80,000. ಆಮೇಲೆ ಕ್ರೆಡಿಟ್ ಸೇಲ್ಸು ನಿಮ್ಮ ಫಾರ್ಮೇಟಲ್ಲಿದೆ ನೋಡಿ, ಕ್ರೆಡಿಟ್ ಸೈಡು ಇಲ್ಲಿದೆ, ಕ್ರೆಡಿಟ್ ಸೈಡು ಇಲ್ಲಿ ತಗೊಳ್ತೀವಿ 30,000. ಅದಾದಮೇಲೆ ಡಿಸ್ಕೌಂಟ್ ಅಲೌಡ್ ಟು ಡೆಟಾರ್ಸು, ಅದು ಸಹ ಡೆಟಾರ್ಸ್ ಅಕೌಂಟಲ್ಲಿ ಬರುತ್ತೆ, ಬ್ರಾಂಚ್ ಅಕೌಂಟಲ್ಲಿ ಬರಲ್ಲ. ಇಲ್ಲಿದೆ ನೋಡಿ, ಡಿಸ್ಕೌಂಟ್ ಅಲೌಡ್ ಟು ಡೆಟಾರ್ಸು ಅದಲ್ಲಿ ಬರುತ್ತೆ. ಆಮೇಲೆ ಎಕ್ಸ್ಪೆನ್ಸ್ ಪೇಯ್ಡ್ ಬೈ ಹೆಡ್ ಆಫೀಸು ನಾವು ಆಲ್ರೆಡಿ ತಗೊಂಡಿದ್ದೀವಿ ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡಲ್ಲಿ. ಆಮೇಲೆ ಪೆಟ್ಟಿ ಎಕ್ಸ್ಪೆನ್ಸ್ ಪೇಯ್ಡ್ ಬೈ ದಿ ಬ್ರಾಂಚ್ ಮ್ಯಾನೇಜರ್. ಪೆಟ್ಟಿ ಎಕ್ಸ್ಪೆನ್ಸ್ ಅಂದರೆ ಖರ್ಚು ಮಾಡಿ, ಪೆಟ್ಟಿ ಎಕ್ಸ್ಪೆನ್ಸು ಚಿಲ್ಲರೆ ಖರ್ಚು ಮಾಡಿರೋದು 280 ರೂಪೀಸು. ಅದು ಇಲ್ಲಿ ನೋಡಿ, ಇಲ್ಲಿ ಪೆಟ್ಟಿ ಕ್ಯಾಶು ಓಪನಿಂಗಲ್ಲಿ 400 ಇದೆ, ಇಲ್ಲಿ 400. ಓಪನಿಂಗ್ 400ಅಲ್ಲಿ 280
ಖರ್ಚು ಮಾಡಿದ್ದಾರೆ ಅಂದರೆ ಉಳಿದಿರೋದು ಓಪನಿಂಗ್ ಅಸೆಟ್ ಆಗುತ್ತೆ. ಇದು 120 ರುಪೀಸು ಇದು. ಆಮೇಲೆ ಡಿಪ್ರಿಷಿಯೇಷನ್ ಈಸ್ ಟು ಬಿ ಪ್ರೊವೈಡೆಡ್ ಆನ್ ಬ್ರಾಂಚ್ ಫರ್ನಿಚರ್ 10% ಪರ್ ಆನಮ್. 10% ಡಿಪ್ರಿಷಿಯೇಷನ್ ಆನ್ ಫರ್ನಿಚರು. ಫರ್ನಿಚರ್ ಇಲ್ಲಿದೆ ನೋಡಿ, ಇಲ್ಲಿ ಫರ್ನಿಚರು 2400 ಇದೆ. ಸೊ ಇಲ್ಲಿ ನೋಡಿ, ಕ್ಲೋಸಿಂಗ್ ಅಸೆಟ್ಟಲ್ಲಿ ಫರ್ನಿಚರ್ ಅಟ್ ಬ್ರಾಂಚ್ 2400 ಒರಿಜಿನಲ್ಲು ಲೆಸ್ ಡಿಪ್ರಿಷಿಯೇಷನ್ 10% ಅಂದರೆ 140 ಹೋದರೆ ಉಳಿದಿದ್ದು ಇಷ್ಟಾಗುತ್ತೆ. ಸೊ ಆಮೇಲೆ ಪೆಟ್ಟಿ ಕ್ಯಾಶ್ ಆಯಿತು. ಆಮೇಲೆ ಇಲ್ಲಿ ಡೆಟಾರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇಲ್ಲಿ 30,000 ಬರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಿದಾಗ ಡೆಟಾರ್ಸ್ ಅಕೌಂಟು ಬ್ಯಾಲೆನ್ಸು 7,920 ಇಲ್ಲಿ ಬರುತ್ತೆ. 7,920 ಇದು ಓಪನಿಂಗ್ ಡೆಟಾರ್ಸು. ಇದು ಕ್ರೆಡಿಟ್ ಸೇಲ್ಸು. ಓಪನಿಂಗ್ 9,000 ಇತ್ತು ಡೆಟಾರ್ಸು, ಅದರಲ್ಲಿ ಕ್ರೆಡಿಟ್ ಸೇಲ್ಸ್ ಮಾಡಿರೋದು ಒಟ್ಟು 39,000 ಬರಬೇಕು ನಮಗೆ. ಅದರಲ್ಲಿ ಕ್ಯಾಶ್ ಬಂದಿರೋದು 30,000, ಡಿಸ್ಕೌಂಟ್ 600 ಕೊಟ್ಟಿದ್ದೀವಿ. ಗೂಡ್ಸ್ ರಿಟರ್ನ್ 480 ಆಯಿತು. ಉಳಿದಿರೋ ಬ್ಯಾಲೆನ್ಸು 7,920. ಅದನ್ನು ಇಲ್ಲಿ ನಾವು ಕ್ಲೋಸಿಂಗಲ್ಲಿ ತಗೊಳ್ತೀವಿ. 7,920 ನೋಡಿ, ಬ್ರಾಂಚ್ ಡೆಟಾರ್ಸು ಎಲ್ಲ ಎಂಟ್ರೀಸ್ ಆದಮೇಲೆ ಈ ಬ್ರಾಂಚ್ ಅಕೌಂಟನ್ನು ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬಂದರೆ ಅದು ಪ್ರಾಫಿಟ್ ಆಗುತ್ತೆ, ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಬಂದರೆ ಅದು ಲಾಸ್ ಆಗುತ್ತೆ. ನೋಡಿ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಡೆಬಿಟ್ ಸೈಡ್ 1,15,700, ಕ್ರೆಡಿಟ್ ಸೈಡ್ 1,15,700. ಅದರಲ್ಲಿ ಇವೆಲ್ಲ ಕಳೆದ್ರೆ 3,500 ಲಾಸ್ ಬರುತ್ತೆ. ಈ ಲಾಸು ಇಟ್ ಈಸ್ ಟ್ರಾನ್ಸ್ಫರ್ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಕೊನೆಯದಾಗಿ ಹೇಳೋದಾದರೆ ನಮಗೆ ಡೆಟಾರ್ಸ್ ಅಕೌಂಟಲ್ಲಿ ಬರೋದು ಇಷ್ಟೇ. ಓಪನಿಂಗ್ ಬ್ಯಾಲೆನ್ಸ್ ಬರುತ್ತೆ ಮತ್ತು ಕ್ರೆಡಿಟ್ ಸೇಲ್ಸು. ಇದು ನಿಮ್ಮ ಫಾರ್ಮೇಟಲ್ಲೂ ಕೊಟ್ಟಿದ್ದೀನಿ, ಇದು ಸ್ವಲ್ಪ ನೋಡ್ಕೊಳ್ಳಿ. ಎಲ್ಲ ಪ್ರಾಬ್ಲಮಲ್ಲೂ ಅಷ್ಟೇ, ಯಾವುದು ಬಂದಿರುತ್ತೋ ಅದನ್ನು ಮಾತ್ರ ತಗೊಳ್ತೀವಿ. ಈ ಬ್ರಾಂಚ್ ಅಕೌಂಟು ತುಂಬ ಈಸಿ. ಓಪನಿಂಗ್ ಅಸೆಟ್ಸು, ಓಪನಿಂಗ್ ಲಯಬಿಲಿಟೀಸು, ಆಮೇಲೆ ಗೂಡ್ಸ್ ಎಂಟು, ಗೂಡ್ಸ್ ರಿಟರ್ನು, ಆಮೇಲೆ ಟು ಬ್ಯಾಂಕು, ಬೈ ಬ್ಯಾಂಕು, ಕ್ಲೋಸಿಂಗ್ ಲಯಬಿಲಿಟೀಸ್, ಕ್ಲೋಸಿಂಗ್ ಅಸೆಟ್ಸ್ ಅಷ್ಟೇ ಇಲ್ಲಿ ಬರ್ತಕ್ಕಂಥದ್ದು. ನೀವು ಇದನ್ನು ಇನ್ನೊಂದು ಸರಿ ಬರ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇದು ಈಸಿ ಆಗುತ್ತೆ. ನಾನು 2 ಕ್ವಶನ್ನು ಮತ್ತು ಆನ್ಸರ್ 2 ಕಳಿಸಿದ್ದೀನಿ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ.